ಮುಂದುವರಿದ ತೆರಿಗೆ ಕದನದಲ್ಲಿ ಕಾಂಗ್ರೆಸ್ಸಿನವರು ಅವ್ರವ್ರಿಗೆ ಹೇಳ್ದಂಗೆ ಅವ್ರವ್ರು ಹೇಳಿದ್ದಾರೆ. ವಿತ್ತ ಸಚಿವ ತಪ್ಪು ಮುಚ್ಕೊಳಕ್ಕೆ ಮಾತಾಡ್ತಾ ಇದ್ದಾರ್ರಿ, ಎಲ್ಲ ಬರೀ ಸುಳ್ಳ್ರಿ ಇವ್ರದ್ದು ಅಂತ ಅವರು. ಇವರು ಯಡಿಯೂರಪ್ಪನವ್ರೆ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿ ರಾಜ್ಯದ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ರಪ್ಪ. ಏನು ಮರ್ಯಾದೆ ಏನು ಹಾಳಾಗೋದಿದೆ ಅದರಲ್ಲಿ? ಇಡೀ ಸರ್ಕಾರನೇ ಹೋಗಿ ಯಾರು ಮರ್ಡರ್ ಮಾಡಿ ಬಂದಿಲ್ವಲ್ಲ, ಅಣ್ಣಾಗಿ ಹೇಳುವ ಮಾತು ನಿಜ. ಅಥವಾ ಗುಂಡಾಕ್ಬಿಟ್ಟು ತೂರಾಡ್ಕೊಂಡು ಡಯಾಸ್ ಮೇಲೆ ಏನು ಬಿದ್ದಿಲ್ವಲ್ಲ ಕೆಳಕ್ಕೆ. ಇಲ್ಲ, ಏನು ಅವಮಾನ ಏನಿದೆ ಅದರಲ್ಲಿ? ರಾಜ್ಯಕ್ಕೆ ಅಲ್ಲಿ ಹೋಗಿ ಬಂದಿದ್ದ ಅವಮಾನನ? ಹೌದು, ಈ ಕರಾಮತ ನನಗೆ ಗೊತ್ತಾಗೋದು. ಅವಮಾನ ಹೆಂಗಾಗತ್ತೆ ಅದು ಅಂತ ಅವರು. ಈ ಮಧ್ಯೆ ವಿತ್ತ ಮಂತ್ರಿಗಳ ಕಚೇರಿ ಬೆಂಗಳೂರಿನಲ್ಲಿ ಒಂದಿದೆ. ಯಾಕಂದರೆ ಅವರು ರಾಜ್ಯಸಭಾ ಸದಸ್ಯರು ಅಂತ ಇಲ್ಲೊಂದು ಕಚೇರಿ ಇರುತ್ತೆ. ನನಗದು ಇತ್ತು ಅನ್ನೋದೇ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದಿತ್ತು. NSCIನವ್ರು ಮುತ್ತಿಗೆ ಹಾಕಿ ಅವ್ರ ನಾಮಫಲಕಕ್ಕೆ ಮಸಿ ಬೆಳೆದ ಆಕ್ರೋಶ ಹೊರಹಾಕಿದ್ದಾರೆ. 5 ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ವಶಕ್ಕೆ ಪಡೆದು ವಿಚಾರಣೆ ಕಳಿಸ್ಬೇಡಿ, ಸ್ಟ್ರೈಟ್ ಜೈಲಿಗೆ ಕಳಿಸಿ. ನಾಚಿಗೆಟ್ಟಂತಹ ಕಂತ್ರಿಗಳು ಮಾಡೋ ಕೆಲಸ ಅದು. ಯಾರದ್ದೇ ನಾಮಫಲಕ ಆಗಲಿ ಮತ್ತು ಯಾವುದೇ ಪಕ್ಷದವರದ್ದಾಗಲಿ ಅದಕ್ಕೆ ಹೋಗಿ ಮಹಾನ್ ಪೋಖರಿಗಳ ಥರ ಹೋಗಿ ಬಣ್ಣ ಹೊಡೆಯೋದು ಏನು ದೊಡ್ಡ ಏನು ಇವರಿದು ವಿಕ್ರಮಾದಿತ್ಯ ಇದು ದೊರೆದು ಪಳೆಯುಳಿಕೆಗಳಿವು ಅಯೋಗ್ಯರುಗಳಂತಂದು. ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನಾದ್ರೂ? ಯಾರು ನಾಳೆ ನೀ ಕಾಂಗ್ರೆಸ್ ಪಕ್ಷದ ಯಾರ್ದೋ ಒಬ್ರದ್ದು ಬೋರ್ಡ್ಗೆ ಹೋಗ್ಬಿಟ್ಟು ಯಾವನೋ ಒಬ್ಬ ಒಂದು ಕ್ಯಾನ್ ತಗೊಂಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಾಕ್ಬಾರ್ದು. ದೊಡ್ಡ ಕಷ್ಟನ ಅದು. ನಿಮ್ಮ ಹಕ್ಕು ಕೊಡ್ಕೋಬೇಕಾಗಿತ್ತು. ಯಾವ ಪಕ್ಷದವ್ರು ಯಾರದಕ್ಕೆ ಮಾಡಿದ್ರು ಇದೇ ಇರಬೇಕು ನಿಲುವು. ಪ್ರತಿಭಟಿಸೋದು ಬೇರೆ ಅದು. ಅದೆಂಥದ್ದು? ಜ್ಞಾನಗೆಟ್ಟವ್ರು ಅಂತಂದು ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆ ಗುಚ್ಚ ಹೇಳೋದು.